ಹಲೋ ಗೈಸ್, ವೆಲ್ಕಮ್ ಟು ಕ್ರಿಸ್ ದೀಪು ಯೂಟ್ಯೂಬ್ ಚಾನಲ್. ಇವತ್ತು ನಾವು ಹೋಗ್ತಾ ಇದ್ದೀವಿ, ಜುಡಿಯೋಗೆ ಹೋಗ್ತಾ ಇದ್ದೀವಿ. ಯಾಕಂದರೆ ನಮ್ಮ ಯಜಮಾನ್ರು ಬರ್ಡೇ ಐತಿ. ಅವ್ರಿಗೆ ಏನಾರು ಗಿಫ್ಟ್ ಕೊಡ್ಬೇಕಂದ್ರೆ ಏನಂತ ಅರ್ಥ ಆಗ್ತಿಲ್ಲ. ಡ್ರೆಸ್ ಏನಾರು ಕೊಡೋಣ ಅಂತ ಹೇಳಿ, ಅಂದರೆ ಬರ್ಡೇಗೆ ಹೊಸ ಡ್ರೆಸ್ ತೊಗೋಬೇಕಲ್ಲ, ಅವರಾದರೂ ತೊಗೋತಾರೆ, ಅದಕ್ಕೆ ನಾನೇ ಕೊಡ್ಬೇಕಂತ ಹೇಳಿ ನೋಡ್ತಾ ಇದ್ದೀನಿ. ಕಲೆಕ್ಷನ್ ಜಾಸ್ತಿ ಇಷ್ಟ ಆಗ್ತಿಲ್ಲ, ನೋಡ್ಬೇಕು ಅದರಲ್ಲಿ ಯಾವ್ದು ಚೆನ್ನಾಗಿರುತ್ತೆ ಅದನ್ನು ತೊಗೋಬೇಕು. ನಾ ಬಟ್ಟೆ ಚಾಯ್ಸ್ ಮಾಡ್ತಿರ್ತೀನಿ, ಅಷ್ಟರಲ್ಲಿ ನೀವು ಜುಡಿಯೋ ವ್ಯೂ ನೋಡ್ಕೊಂಬಂದ್ಬಿಡಿ. ಅಂತೂ ಇಂತೂ ಒಂದು ಬಟ್ಟೆ ಇಷ್ಟ ಆಗಿದೆ, ಶರ್ಟ್ ಮತ್ತು ಅದು ಟಿ ಶರ್ಟ್ ಇಷ್ಟ ಆಯಿತು. ಅದನ್ನು ತೊಗೋತಾ ಇದ್ದೀನಿ. ಅವ್ರಿಗೇನು ಇಷ್ಟ ಆಗುತ್ತೆ ಇಲ್ಲ ಅಂತ ಗೊತ್ತಿಲ್ಲ, ನೋಡಬೇಕು ಹೋಗಿ ಅವ್ರಿಗೆ ಕೊಟ್ಟು ಅವ್ರು ಏನು ಇಷ್ಟಪಡ್ತಾರೆ, ಇಲ್ಲಾಂದರೆ ವಾಪಸ್ ಮಾಡ್ತೀನಿ. ಆಮೇಲೆ ಪ್ಯಾಂಟ್ ನೋಡ್ಬೇಕು ಇವಾಗ, ಅದ್ರ ಸೇಮ್ ಮತ್ತು ಅದಕ್ಕೆ ಹೊಂದುವಂಥ ಪ್ಯಾಂಟ್ ನೋಡಿ ತೊಗೋಬೇಕು. ಪ್ಯಾಂಟ್ ನೋಡ್ತಾ ಇದ್ದೀನಿ, ಪ್ಯಾಂಟ್ ನೋಡಿ ತೊಗೋತೀನಿ. ಈ ಪ್ಯಾಂಟ್ ಹೊಂದತ್ತಲ್ಲ, ಈ ಪ್ಯಾಂಟ್ ಚೆನ್ನಾಗಿದೆ ಅಲ್ಲ, ಇದ್ರ ಸೈಜ್ ನೋಡಬೇಕು. ಸೈಜ್ ಸಿಕ್ತು, ಇದನ್ನು ನೋಡ್ತೀನಿ. ನೋಡಿ ಈ ಹೊಂದತ್ತೆ ಅನ್ಕೋತೀನಿ. ಇದು ನಿಮಗೇನು ಹೊಂದತ್ತೆ ಇಲ್ಲ ಅಂತೇಳಿ ನೀವು ಕಮೆಂಟ್ ಮಾಡಿ. ಮತ್ತು ಇನ್ನೊಂದು ಪ್ಯಾಂಟ್ ಇಷ್ಟ ಆಗಿತ್ತು ನನಗೆ, ಆದರೆ ಅದು ಇದೇ ಪ್ಯಾಂಟ್ ನೋಡಿ, ಇದು ಆದರೆ ಸೈಜೇ ಸಿಗ್ತಿಲ್ಲ. ಇದು ಹೊಂದತ್ತೆ ಅಂದ್ಕೊಂಡಿದ್ದೆ ನಾನು. ಇದೇ ಪ್ಯಾಂಟ್ ಇದು. ಆಮೇಲೆ ಅದ್ರದ್ದು ಸೈಜ್ ಸಿಗ್ತಿಲ್ಲ. ನೋಡೋಣ ಎಷ್ಟು ಇಷ್ಟ ಆಗಿದೆ, ಇವಾಗ ನೋಡಿ ತೊಗೋತೀನಿ. ಡ್ರೆಸ್ ಎಲ್ಲ ಚೆನ್ನಾಗಿ ಬಂದಿದೆ ನಮ್ಮದು, ಆದರೆ ಇವಾಗ ತೊಗೊಳಕ್ಕೆ ಇಷ್ಟ ಇಲ್ಲ. ಯಾಕಂದರೆ ಈಗ ಪ್ರೆಗ್ನೆಂಟ್ ಇದ್ದೀನಿ, ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ. ಯಾವ ಅಂಗಡಿಗೆ ಹೋದ್ರು, ಯಾವ ಮಾಲಿಗೆ ಹೋದ್ರು ಅಥವಾ ಜುಡಿಯೋಗೆ ಹೋದ್ರು, ಎಲ್ಲಿ ಹೋದ್ರು ಪಾಪುಗಳ ಕಲೆಕ್ಷನ್ ಅಂತೂ ತುಂಬ ಇರುತ್ತೆ. ಆದರೆ ತೊಗೋಬೇಕಂದ್ರೆ ಇವಾಗಂತೂ ಯೂಸ್ ಇಲ್ಲ, ಯಾಕಂದರೆ ಎಲ್ಲ 3 months 4 months ಹಿಂಗಿದೆ ಅಲ್ಲ, ಆದರೆ ತುಂಬ ಇಷ್ಟ ಆಗಿಬಿಡುತ್ತೆ. ಇವಾಗಂತೂ ಜಾಸ್ತಿನೇ ಇಷ್ಟ ಆಗ್ತಿದೆ. ಪ್ರೆಗ್ನೆಂಟ್ ಇದ್ದೀನಿ, ಇವಾಗ ಅದು ತೊಗೋಬೇಕು ಇದು ತೊಗೋಬೇಕಂತ ಅನಿಸ್ತಿರುತ್ತೆ ಪಾಪುಗೆ. ಆದರೆ ಈಗ ತೊಗೊಂಡ್ರೆ ಎಲ್ಲ ವೇಸ್ಟ್ ಆಗಿಬಿಡುತ್ತೆ, ಅದಕ್ಕೆ ತೊಗೋತಾ ಇಲ್ಲ. ನೋಡ್ತಾ ಇದ್ದೀನಿ, ತುಂಬ ಇಷ್ಟ ಆಗ್ತಿದೆ, ಖುಷಿ ಆಗ್ತಿದೆ ಒಂಥರ. ಈಗ ಬಿಲ್ ಮಾಡಿಸ್ತಾ ಇದ್ದೀನಿ. ಬಿಲ್ ಮಾಡಿಸಿ ಮನೆಗೆ ಹೋಗೋದು. ಇವಾಗ ಬಿಲ್ ಮಾಡ್ತಿದ್ದಾರೆ, ನೋಡಿ ಎಷ್ಟಾಗತ್ತಂತ ನೋಡಿ ಬಿಲ್ ಮಾಡಿಸಿ ಹೋಗೋದು. ನಾ ಎರಡು ಜೊತೆ ಡ್ರೆಸ್ ತೊಗೊಂಡಿದ್ದೀನಿ, ಅದನ್ನು ಅವ್ರಿಗೆ ಕೊಡ್ತೀನಿ. ಅವ್ರು ಏನಂತಾರೆ ಗೊತ್ತಿಲ್ಲ. ಈಗ ಹೋಗ್ತಾ ಇದ್ದೀವಿ. ಹೋಗುವಾಗ ಏನಂದರೆ ಹುಡುಗಿಯರಿಗೆ ಒಂದು ಪಾನಿಪುರಿ ನೋಡಿದ ಕೂಡ ಸುಮ್ಮನೆ ಇರೋಕ್ಕೆ ಆಗಲ್ಲ, ಅದಕ್ಕೆ ಪಾನಿಪುರಿ ತಿಂದು ಹೋಗ್ಬಿಡೋಣ ಅಂಥೇಳಿ ಮತ್ತು ತಮ್ಮಗೆ ಹೇಳಿದೆ. ಅವನು ಬೇಡ, ಇವಾಗ ಬೇಡ ಅಂತಿದ್ದ, ಆದರೂ ಮನಸ್ಸು ಕೇಳಲಿಲ್ಲ. ನಾನು ತಿಂತೀನಿ ಅಂತೇಳಿ ತಿಂತಾಯಿದ್ದೀನಿ ನೋಡಿ. ಇವಾಗ ಪಾನಿಪುರಿ ನೋಡಿದ್ರೆ ನಿಮಗೇನು ಅನಿಸುತ್ತಂತ ನೀವು ಕಮೆಂಟ್ ಮಾಡಿ. ನಿಮಗೂ ಹಾಗೆ ಅನಿಸುತ್ತಾ? ನಾನು ಪ್ರೆಗ್ನೆಂಟ್ ಇದ್ದರೂ ತಿನ್ಬೇಕಂತ ಅನ್ನಿಸ್ತಾ ಇತ್ತು. ಮತ್ತು ಅದ್ರ ಜೊತೆ ಮತ್ತು ಇಲ್ಲಿ ಬಂದು ಮೋಮೋಸ್ ತೊಗೋಬೇಕಂತೇಳಿ ಅನ್ನಿಸ್ತು. ಮತ್ತು ಮೋಮೋಸ್ ಒಂದು ಪ್ಲೇಟ್ ತೊಗೊಂಡು ಅದನ್ನು ತಿಂದು ತಮ್ಮ ಅದಕ್ಕೂ ಬೈತಾ ಇದ್ದ, ಬೇಡ ಇವಾಗಂತೂ ಬೇಡ, ಅಣ್ಣ ಬೈತಾನೆ ಅಂಥೇಳಿ. ಆದರೂ ಬಿಡಲಿಲ್ಲ, ತಿಂದು ನೋಡು ಫುಲ್ ಬಿಸಿನೇ ತಿಂದು ಹೋಗ್ತಾಯಿದ್ದೀವಿ. ಮತ್ತು ಅದ್ರ ಜೊತೆ ಮತ್ತು ಟೀ ಬೇಕನ್ನಿಸ್ತು. ಅವಂಗೆ ಅದನ್ನು ಹೇಳಿದೆ, ಟೀ ಕೊಡಿಸ್, ನಂಗೆ ಟೀ ಕೊಡಿಸ್ ಅಂಥೇಳಿ. ಮತ್ತು ನಡಿ, ಮತ್ತು ನೀನು ಬಿಡಲ್ಲ ಅಂಥೇಳಿ ಟೀ ಕೊಡ್ಸಕ್ಕಂತ ಕರ್ಕೊಂಬಂದ. ಅಲ್ಲಿಂದ ಟೀ ಕುಡಿದು ಮತ್ತೆ ಹೋಗ್ಬೇಕು. ಆದರೆ ಟೀ ತೊಗೊಂಬಂದು ಕೊಟ್ಟ, ಚೆನ್ನಾಗಿತ್ತು. ಟೀ ಕುಡಿತಾ ಇದ್ದೀನಿ ಇವಾಗ. ಅವನದೇ ವಿಡಿಯೋ ನೋಡಿ ನಗ್ತಾ ಇದ್ದೆ. ಅವನದು ಯೂಟ್ಯೂಬ್ ಚಾನಲ್ ಇದೆ, ಫನ್ನಿ ಬಾಯ್ ಆಫಿಷಿಯಲ್ ಅಂತ. ಅವನದು ಯೂಟ್ಯೂಬ್ ಒಳಗೆ ವಿಡಿಯೋ ಮಾಡಿದ್ದ, ಅದನ್ನು ನೋಡಿ ನಗ್ತಾ ಇದ್ದೆ. ಅದು ಫ್ರೆಂಡ್ಸ್ ಜೊತೆ ಏನೋ ಜೋಕ್ ಮಾಡ್ಕೊಂತ ವಿಡಿಯೋ ಮಾಡಿದ್ದ, ಫುಲ್ ನಗು ಬರ್ತಾಯಿತ್ತು. ಟೀ ಕುಡಿಯೋದು ಬಿಟ್ಟಿದ್ದೀನಿ, ಅದನ್ನೇ ನೋಡ್ತಾ ಇದ್ದೀನಿ ಏನು ಮಾಡಿದ್ದಾನೆ ಅಂತ. ಅಲ್ಲಿಂದ ಮುಗಿಸ್ಕೊಂಡು ಮತ್ತೆ ಹೋಗ್ತಾ ಇದ್ದೀವಿ. ಆಟೋ ಮಾಡ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. The next day. ಡ್ರೆಸ್ ಕೊಟ್ಟೆ, ಅವರಿಗೆ ಇಷ್ಟ ಆಯಿತು. ಮತ್ತು ಪರ್ಫ್ಯೂಮ್ ಕೊಡ್ತಾ ಇದ್ದೀನಿ, ಅದನ್ನು ಇಷ್ಟಪಟ್ಟರು, ಖುಷಿಯಾದರು.
ಅಲ್ಲಿಂದ ಮತ್ತೆ ಇವಾಗ ಡ್ರೆಸ್ ಹೆಂಗೆ ಕಾಣಿಸ್ತಿದೆ ಅಂತ ಹೇಳಿ ಇಲ್ಲಿ ಎಂಜಾಯ್ ಮಾಡ್ತಿದ್ದೀವಿ. ರೆಸಾರ್ಟಿಗೆ ಹೋಗಿದ್ವಿ, ಅಲ್ಲಿ ಎಂಜಾಯ್ ಮಾಡ್ತಿದ್ದೀವಿ. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ, ಮತ್ತೆ ಸಿಗ್ತೀನಿ ರೆಸಾರ್ಟ್ ವಿಡಿಯೋ ಜೊತೆಗೆ. ಕಾಯ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.